ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಈಗ ಬಿಗ್ ಬಾಸ್ ಬಗ್ಗೆ ಸೊ ಏನು ಯಾರು ಇಷ್ಟ ನಿಮಗೆ? ನಾನು ಎಲ್ಲ ಕಡೆ ಹೇಳ್ದಂಗೆ ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು. ಆ ಥರ ಸೀಸನ್ 11 ಆದಮೇಲೆ ಸೀಸನ್ 12 ಬರಲೇಬೇಕು. ನಮ್ಮ ಸೀಸನಲ್ಲಿ ನನ್ನ ಅಳಿಯ ವಿನ್ ಆಗಿದ್ದ, ತುಂಬ ಖುಷಿ ಆಯಿತು. ಅವ್ನು ಗೆಲ್ಲಿ ಅಂತ ನಾವು ಯಾವತ್ತೂ ತೋರಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ಸೀಸನಲ್ಲಿ ಸೀಸನ್ 12ಅಲ್ಲಿ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಿ ಗಿಲ್ಲಿನ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ನಿಮ್ಮ ಬೈಟ್ ಅಂತ ಇದೆ ಸರ್. ಮೊನ್ನೆ ನಿಮ್ಮ ಅಳಿಮಯ ಮತ್ತು ಎಲ್ಲರೂ ಒಂದು ವಿಡಿಯೋ ಕಾಲ್ ಮಾಡ್ತೀರಾ, ವಿಡಿಯೋ ಕಾಲಲ್ಲಿ ಡಿಸ್ಕಸ್ ಮಾಡ್ತೀರಾ ಬಿಗ್ ಬಾಸ್ ಬಗ್ಗೆ, ಯಾರು ಗೆಲ್ಲಬೇಕು, ಯಾರು ಹೇಗೆ ಆಟ ಆಡ್ತಿದ್ರು. ಮತ್ತೆ ವಿಡಿಯೋ ಕಾಲ್ ಮಾಡೋದು ಯಾವಾಗ, ಏನು ಡಿಸ್ಕಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್? ಅದ್ರ ಬಗ್ಗೆ ನಮ್ಮ ಧನ್ರಾಜು ಕಾನ್ಸೆಪ್ಟ್ನ ರೆಡಿ ಮಾಡ್ತಾನೆ. ಅವನು ಕಾನ್ಸೆಪ್ಟ್ ರೆಡಿ ಮಾಡಿ ನಮ್ಗಳಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ನಾವೆಲ್ಲ ಕನೆಕ್ಟ್ ಆಗ್ತೀವಿ. ಬಟ್ ಆ ಕಾನ್ಸೆಪ್ಟು ಮತ್ತೆ ಅವನು ಯಾವಾಗ ತೊಗೊಂಬರ್ತಾನೋ ಗೊತ್ತಿಲ್ಲ. ಅವನು ತಂದಾಗ 100% ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ನಾವು ಮಾಡ್ತೀವಿ. ಓಕೆ, ಗಿಲ್ಲಿ ಬಿಟ್ಟರೆ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ಟರೆ ರಘು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಓಕೆ, ತುಂಬ ಇಷ್ಟ ಆಗುವಂಥ ರಘು ಕ್ಯಾರೆಕ್ಟ್ರು. ನೋಡೋಕ್ಕೆ ಒಳ್ಳೆ ಬಾಡಿ ಬಿಲ್ಡರ್ ಥರ ಇದ್ರೂ ಕೂಡ ಒಳ್ಳೆ ಮಗು ಅಂತ ಮನಸ್ಸಿದೆ ರಘುಗೆ. ರಘು ಇಷ್ಟ ಆಗ್ತದೆ. ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಶ್ವಿನಿ ಅವರು ನನಗೆ ಹೊರಗಡೆಯಿಂದನೂ ಪರಿಚಯ. ಬಟ್ ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಆ ಮೂವಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಓಕೆ, ಅವ್ರು ಹೊರಗಡೆ ಇದ್ದಾಗ ಬೇರೆ, ಒಳಗಡೆ ಇರೋದೇ ಬೇರೆ ಥರ. ಅವ್ರು ಆ ಥರ ಇಲ್ಲ. ಆ್ಯಕ್ಚುಲಿ ಆ ಥರ ಅವ್ರು ಯಾಕೆ ಅವ್ರನ್ನ ಅವರು ಪ್ರೊಜೆಕ್ಟ್ ಮಾಡ್ಕೊತಿದ್ರೆ ಗೊತ್ತಾಗ್ತಾ ಇಲ್ಲ. ನಿಜವಾದ ಅಶ್ವಿನಿ ಮೇಡಮ್ ಅವರು ಹೊರಗಡೆ ಬಂದು ಅವರು ಆಟ ಆಡಿದರೆ ಟಾಪ್ 5 ಇರೋ ಎಲ್ಲ ಲಕ್ಷಣಗಳು ಅವ್ರ ಹತ್ರ ಇದೆ. ಓಕೆ, ಥ್ಯಾಂಕ್ ಯು.